ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂಥ 5 ಸುದ್ದಿಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಇವೆಲ್ಲನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂಥ ಸುದ್ದಿಗಳು. ನೋಡೋಣ ಯಾವೆಲ್ಲ ಸುದ್ದಿಗಳಿದ್ದಾವೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ಗಳನ್ನು ಕೂಡ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗಾದರೆ ಮೊದಲನೇ ನ್ಯೂಸ್ ಅನ್ನು ನಾವು ನೋಡೋದಾದ್ರೆ 100 ಡೇ ಅಜೆಂಡಾ. ನೀವು ಎಲೆಕ್ಷನ್ ಕಂಪೈನಿಂಗ್ ಸಮಯದಲ್ಲಿ ನೋಡಿರ್ಬೋದು, ನರೇಂದ್ರ ಮೋದಿ ಅವರು ನನ್ನ ಹತ್ರ ಈಗಾಗಲೇ 100 ಡೇಸ್ ಅಜೆಂಡಾ ಇದೆ, ಏನೆಲ್ಲ ಮಾಡಬೇಕು ಅಧಿಕಾರಕ್ಕೆ ಬಂದ ನಂತರ 100 ದಿನಗಳಲ್ಲಿ ಅಂತ ಸಾಕಷ್ಟು ಸಲ ಮೆನ್ಷನ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ನೀವು ಇಲ್ಲಿ ನೋಡಬಹುದು, ₹30,000 crore ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಸ್ಕೀಮ್ ವಿತ್ ಕ್ಯಾಪಿಟಲ್ ಸಬ್ಸಿಡಿ ಲೈಕ್ಲಿ ಇನ್ ಆಗಸ್ಟ್ ಸೆಪ್ಟೆಂಬರ್. ಅಂದ್ರೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಗೆ ಸಂಬಂಧಪಟ್ಟಂತ ಸ್ಕೀಮ್ ಅನ್ನ ತರಬಹುದು, ಎಸ್ಪೆಷಲಿ ಕಂಪನೀಸ್ಗೆ 30,000 ಕೋಟಿವರೆಗೂ ಅನ್ನೋಂತ ಒಂದು ನ್ಯೂಸ್ ಬಂದಿದೆ. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ, ಸರ್ಕಾರ ಹೇಳಿರೋದಾಗ್ಲಿ ಅಥವಾ ಸರ್ಕಾರದ ವ್ಯಕ್ತಿಗಳು ಹೇಳಿರೋದಾಗ್ಲಿ ಅಲ್ಲ. ಆದ್ರೆ ಇದ್ರ ಬಗ್ಗೆ ಮಾಹಿತಿ ಇರುವಂತ, ಹೆಸರು ಹೇಳಲಿಚ್ಛಿಸದ ವ್ಯಕ್ತಿಗಳ ಕಡೆಯಿಂದ ನ್ಯೂಸ್ ರಿಪೋರ್ಟರ್ಸ್ ಕಲೆಕ್ಟ್ ಮಾಡ್ಕೊಂಡಿರುವಂತ ನ್ಯೂಸ್ ಇದು. ನೀವು ಇಲ್ಲಿ ನೋಡಬಹುದು, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ಲಾನ್ಸ್ ಸಬ್ಸಿಡೀಸ್ ಫಾರ್ ಅಕ್ವೈರಿಂಗ್ ಲ್ಯಾಂಡ್ to set up factories under certain high value electronic components categories under an incentive scheme to be rolled out in August-September with an expected outlay of 30,000 crore. ಅಂದ್ರೆ ಕಂಪನಿಗಳಿಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಳ್ಳಿಕ್ಕಾಗ್ಲಿ, ಫ್ಯಾಕ್ಟರಿ ಬಿಲ್ಡ್ ಮಾಡ್ಲಿಕ್ಕಾಗ್ಲಿ ಕೊಡಬಹುದಾಗಿರುವಂತ ಸಬ್ಸಿಡೀಸ್ ಇದು. ಅದರಲ್ಲೂ ಎಸ್ಪೆಷಲಿ ಹೈ ವ್ಯಾಲ್ಯೂ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಕ್ಯಾಟಗರೀಸ್, ಎಲ್ಲ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಗೆ ಕೊಡ್ತಾ ಇಲ್ಲ ಇವರು. ಯಾಕೆಂದ್ರೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಗೆ ಜಾಸ್ತಿ ಡಿಪೆಂಡ್ ಆಗಿರೋದು ಚೈನಾ ಮೇಲೆ. ಸೊ ಚೈನಾ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬೇಕು, ನಮ್ಮ ಕೆಪಾಸಿಟಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕು ಅನ್ನೋಂತ ಗುರಿಯನ್ನ ಇಟ್ಕೊಂಡು ಸರ್ಕಾರ ಈ ಯೋಜನೆಯನ್ನ ತರಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ಯಾವ ಐಟಮ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಮೇ ಬಿ ಅದು ಸೆಮಿ ಕಂಡಕ್ಟರ್ಸ್ ಇರಬಹುದು, ನಂತರ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಇರಬಹುದು. ಹೀಗೆ ಸಾಕಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ನಾವು ಎಲ್ಲಿ ಹಿಂದೆ ಉಳಿದಿದ್ದೀವಿ, ನಾವು ಯಾವುದನ್ನ ಇಮಿಡಿಯೇಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ರ್ಯಾಂಪ್ ಅಪ್ ಮಾಡಬಹುದು. ಅಂದ್ರೆ ಇಮಿಡಿಯೇಟ್ಲಿ ಕಡಿಮೆ ಅವಧಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನೆಲ್ಲ ರೆಡಿ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಬಹುದು. ಇಂತಹ ಕಾಂಪೋನೆಂಟ್ ಗಳ ಕಡೆ ಗಮನ ಹರಿಸುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಹಿಂದೆನೂ ಕೂಡ PLI ಸ್ಕೀಮ್ಸ್ ಅನ್ನ ಸರ್ಕಾರ ಈ ಸೆಕ್ಟರ್ ಗೆ ಕೊಟ್ಟಿತ್ತು. ಈಗ ಅದನ್ನೇ ಅಪ್ಡೇಟೆಡ್ ವರ್ಷನ್ ಅಲ್ಲಿ ತರುವಂತ ಸಾಧ್ಯತೆಗಳಿರುತ್ತೆ. ಇಲ್ಲಿ ಅವರು ಹೇಳಿರೋ ಪ್ರಕಾರ ನೋಡಬಹುದು, ದ ಸ್ಕೀಮ್ ವಿಲ್ ಟಾರ್ಗೆಟ್ ಸೆಲೆಕ್ಟ್ ಕಾಂಪೋನೆಂಟ್ ಐಟಮ್ಸ್ ಅಂಡ್ ವಿ ವಿಲ್ ಟಾರ್ಗೆಟ್ ಏರಿಯಾಸ್ ವೇರ್ the opportunity of value add is significant along with areas where we don't have any presence. ಅಂದ್ರೆ ನಾವು ಎಲ್ಲಿ ಲ್ಯಾಗ್ ಆಗಿದ್ದೀವಿ, ಹಿಂದೆ ಉಳಿದಿದ್ದೀವಿ ಅಥವಾ ನಮ್ಮ ಪ್ರೆಸೆನ್ಸ್ ಇಲ್ವೇ ಇಲ್ಲ, ಅಲ್ಲಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತೆ. ನೋಡೋಣ ಮುಂದುವರೆದು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಡೇಟ್ ಗಳನ್ನ ಕೊಡುತ್ತೆ ಅನ್ನೋದ್ರ ಮೇಲೆ ಇದನ್ನ ನಾವು ಡಿಸೈಡ್ ಮಾಡಬಹುದು. ಈಗಾಗಲೇ ಈ ನ್ಯೂಸ್ ಬಂದ ಕಾರಣಕ್ಕೆ ನೀವು ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಿರಬಹುದು. ಡಿಕ್ಸಾನ್ ಟೆಕ್ನಾಲಜೀಸ್ ನೋಡಬಹುದು, more than 5% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಯಾಕಂದ್ರೆ ಈ ಕಂಪನಿ ಕೆಲಸ ಮಾಡೋದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲ್ಲಿ. ಹಲವಾರು ಕಂಪನಿಗಳ ಮೊಬೈಲ್ಸ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ಇತ್ತೀಚೆಗೆ ನಾವು ಲೆನೋವಾ ಜೊತೆಗಿನ ಒಪ್ಪಂದವನ್ನ ನೋಡಿದ್ವಿ. ಡಿಕ್ಸಾನ್ ಟೆಕ್ನಾಲಜೀಸ್ ಬೇರೆ ಬೇರೆ ಕಂಪನಿಗಳ ಕಾಂಪೋನೆಂಟ್ಸ್ ಅನ್ನ, ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ಅದಕ್ಕೆ ತನ್ನದೇ ಆದ ಯಾವುದೇ ಬ್ರಾಂಡ್ ಇಲ್ಲ. ಫಾರ್ ಎಕ್ಸಾಂಪಲ್ ಲೆನೋವಾ ಮೊಬೈಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಬಟ್ ಅದು ಲೆನೋವಾಗೆ ಅಂದ್ರೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಹಾಗಾಗಿ ನೋಡಬಹುದು ಈ ನ್ಯೂಸ್ ಬಂದ ಸ್ಟಾಕ್ ಅಲ್ಲಿ ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ. ಇದ್ರ ಜೊತೆ ಬೇರೆ ಇನ್ನಿತರೆ ಸ್ಟಾಕ್ ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಸ್ಟಡಿ ಮಾಡಬಹುದು. ಫಾರ್ ಎಕ್ಸಾಂಪಲ್ CG ಪವರ್ ನಿಮ್ಗೆ ಗೊತ್ತಿದೆ, ನಾನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಕಂಪನಿ ಸೆಮಿ ಕಂಡಕ್ಟರ್ ಬಿಸ್ನೆಸ್ ಗೆ ಇಳಿಯುವ ಅಂತ ನ್ಯೂಸ್ ಅನ್ನ. ಜೊತೆಗೆ ಟಾಟಾ ಗ್ರೂಪ್ ಕೂಡ ಅದಕ್ಕೆ ಇಳಿತೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಟಾಟಾ LXC ಕಾನ್ಸಂಟ್ರೇಟ್ ಮಾಡಬಹುದು, ಸ್ಟಡಿ ಮಾಡಬಹುದು. ಟೆಕ್ನಾಲಜಿಕಲ್ ಸಪೋರ್ಟ್ ಅನ್ನ ಕೊಡುವಂತದ್ದು. ಇನ್ನಿತರೆ ಸೆಮಿ ಕಂಡಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳನ್ನು ಕೂಡ ನೀವು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಬಹುದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯೋಜನೆಯನ್ನ ಘೋಷಣೆ ಮಾಡಿದ್ರೆ ಖಂಡಿತ ಆಗ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಈ ರೀತಿಯ ಸ್ಟಾಕ್ ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಒಂದು ನ್ಯೂಸ್ ಆಯ್ತು. ಎರಡನೇ ನ್ಯೂಸ್ಗೆ ಬರೋದಾದ್ರೆ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತ ನ್ಯೂಸ್ ನೋಡಬಹುದು, ಬಜೆಟ್. ಬಜೆಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫೈನಾನ್ಸ್ ಮಿನಿಸ್ಟರ್ ಅನೌನ್ಸ್ ಮಾಡ್ತಾರೆ ಎಲೆಕ್ಷನ್ ಆದ ಮೇಲೆ ಅಬ್ವಿಯಸ್ ಆಗಿ ಬರುವಂತ ಇವೆಂಟ್. ಬಜೆಟ್ ಪ್ರಿಪರೇಷನ್ಸ್ ಈಗಾಗಲೇ ಶುರುವಾಗಿದೆ. ಜೊತೆಗೆ ಪ್ರಾಬಬ್ಲಿ ಜುಲೈ 3ನೇ ವಾರ ಬಜೆಟ್ ಅನೌನ್ಸ್ಮೆಂಟ್ ಇರಬಹುದು ಅನ್ನುವಂತ ನ್ಯೂಸ್ ಗಳು ಬಂದಿದೆ. ಆದ್ರೆ ಎಕ್ಸಾಕ್ಟ್ ಡೇಟ್ ಇನ್ನು ಅನೌನ್ಸ್ ಆಗಿಲ್ಲ. ಜುಲೈ 3ನೇ ವಾರದಲ್ಲಿ ಬಜೆಟ್ ಇರಬಹುದು ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಈಗಾಗಲೇ ನಾವು ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿ ಯಾವ ರೀತಿ ಬಜೆಟ್ ಇರುತ್ತೆ ಅದು ಮಾರ್ಕೆಟ್ ಮೇಲೆ, ಎಸ್ಪೆಷಲಿ PSU ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಅದಕ್ಕಾಗಿ ನಾವು ಇನ್ನೂ 1 ತಿಂಗಳು ಕಾಯಬೇಕಾಗುತ್ತೆ ಅಥವಾ 1.5 ತಿಂಗಳು ಕೂಡ ಆಗಬಹುದು ಬಜೆಟ್ ಬರ್ಲಿಕ್ಕೆ. ಡೇಟ್ ಬಂದಾಗ
ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಆಸ್ ಆಫ್ ನೌ ಡೇಟ್ಸ್ ಬಂದಿಲ್ಲ, ಬಟ್ ಪ್ರಿಪರೇಷನ್ಸ್ ಸ್ಟಾರ್ಟ್ ಆಗಿದೆ ಇವತ್ತಿಂದ. ನಂತರ ಬಜೆಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ನ್ಯೂಸ್ ನೋಡಬಹುದು. CII ಅಂದ್ರೆ ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಕ್ಯಾಪೆಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಅನ್ನ ಹೇಳಿದೆ. ಹಿಂದೆ 11.11 ಲಕ್ಷ ಕೋಟಿ ಕ್ಯಾಪೆಕ್ಸ್ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಸರ್ಕಾರ. ಈಗ ಅದು ಕಡಿಮೆ ಆಗುತ್ತೆ, ಅದನ್ನ ಜಾಸ್ತಿ ಮಾಡಿದ್ರೆ ಬೆಟರ್ ಅನ್ನುವಂತ ಒಪಿನಿಯನ್ ಅನ್ನ CII ಕೊಟ್ಟಿದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವ ರೀತಿ ನಿರ್ಧಾರಗಳನ್ನ ಸರ್ಕಾರ ತಗೊಳುತ್ತೆ ಅಂತ. ನಾವು ಈಗಾಗಲೇ ನೋಡಿರೋ ಹಾಗೆ ಎಕ್ಸ್ಪೆಕ್ಟೇಷನ್ ಇರೋದು ಸ್ವಲ್ಪ ಪಾಪ್ಯುಲರ್ ಬಜೆಟ್ಗೆ ಏನಾದ್ರೂ ಕಾನ್ಸಂಟ್ರೇಟ್ ಮಾಡುತ್ತಾ ಸರ್ಕಾರ ಅನ್ನುವಂತ ಊಹೆಗಳು. ಯಾಕಂದ್ರೆ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಿಜೆಪಿಗೆ ಬರದೇ ಇರೋದ್ರಿಂದ, ಕೊಯ್ಲೇಷನ್ ಸರ್ಕಾರ ಇರೋದ್ರಿಂದ ಮಿತ್ರ ಪಕ್ಷಗಳು ಸ್ವಲ್ಪ ಜನಪ್ರಿಯ ಯೋಜನೆಗಳ ಘೋಷಣೆ ಕಡೆ ಗಮನ ಕೊಡ್ಲಿಕ್ಕೆ ಪ್ರೆಷರ್ ಹಾಕ್ಬೋದು ಅನ್ನೋಂಥದ್ದು. ಬಟ್ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ ಆ ರೀತಿಯ ಪ್ರೆಷರ್ ತಗೊಳ್ಳೋಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಬಟ್ ಗೊತ್ತಿಲ್ಲ, ಯಾಕಂದ್ರೆ ಅವರು ಕೂಡ ಶಾಕ್ ಅಲ್ಲಿ ಇದ್ದಾರೆ. ಒಂಥರ ಬಿಜೆಪಿ ಕೊಟ್ಟು ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು 350 ರೀಚ್ ಆಗುತ್ತೆ ಅಂತ, 250 ರೀಚ್ ಆಗ್ಲಿಲ್ಲ. ಹಾಗಾಗಿ ಸ್ವಲ್ಪ ಶಾಕ್ ಅಲ್ಲಿ ಇದ್ದಾರೆ. ಆ ಶಾಕ್ ಇಂದ ಆಚೆ ಬರ್ಲಿಕ್ಕೆ ಏನಾದ್ರೂ ಜನಪ್ರಿಯ ಯೋಜನೆಗಳು ಘೋಷಣೆ ಮಾಡಬಹುದಾ ಅಥವಾ ಆ ಕಡೆ ಕೂಡ ಗಮನ ಕೊಡಬಹುದಾ ಅನ್ನುವಂತ ಭಾವನೆ ಕೂಡ ಇದೆ. ಹಾಗಾಗಿ ಯಾವ ರೀತಿ ಅಪ್ಡೇಟ್ಗಳು ಬರುತ್ತೆ ಅನ್ನೋದನ್ನ ನಾವು ಖಂಡಿತ ಬಜೆಟ್ ಬರೋವರೆಗೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಅವರನ್ನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನೋಡೋಣ, ಇನ್ನು 1 ತಿಂಗಳು ಅಥವಾ 1.5 ತಿಂಗಳು ಅಷ್ಟರಲ್ಲಿ ನಮಗೆ ಅಪ್ಡೇಟ್ಗಳು ಗೊತ್ತಾಗುತ್ತೆ. ಆಗ ನಮಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಡಿಸಿಷನ್ ತಗೊಳ್ಳಿಕ್ಕೆ, ಎಸ್ಪೆಷಲಿ PSU ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ನಂತರ ಮೂರನೇ ನ್ಯೂಸ್ಗೆ ಬರೋದಾದ್ರೆ ಏವಿಯೇಷನ್ ಮಿನಿಸ್ಟರ್ ರಾಮ್ ಮೋಹನ್ ನಾಯ್ಡು ಅವರು ಇವತ್ತು ಚಾರ್ಜ್ ತಗೊಂಡಿದ್ದಾರೆ. ಚಾರ್ಜ್ ತಗೊಂಡವರು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದಾರೆ ನೋಡಬಹುದು. ನ್ಯೂ ಏವಿಯೇಷನ್ ಮಿನಿಸ್ಟರ್ ರಾಮ್ ಮೋಹನ್ ನಾಯ್ಡು ವಾಸ್ ಟು ಕೀಪ್ ಏರ್ ಫೇರ್ಸ್ ಅಫೋರ್ಡಬಲ್ ಫಾರ್ ಆಲ್. ಎಲ್ರಿಗೂ ಸರಿಹೊಂದು ಅಂತ ರೇಟ್ಸ್ ಅನ್ನ ನಾವು ತರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಇನ್ನೂ ಒಂದು ಸ್ಟೇಟ್ಮೆಂಟ್ ಇದನ್ನ ನೋಡಬಹುದು. ವಾಂಟ್ ಟು ಮೇಕ್ ಏರ್ವೇಸ್ ದ ನ್ಯೂ ರೈಲ್ವೇಸ್ ಸೇ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ರಾಮ್ ಮೋಹನ್ ನಾಯ್ಡು. ರೈಲ್ವೇಸ್ ಅಲ್ಲಿ ಹೇಗೆ ಫೇರ್ ಇದೆಯೋ ಅದೇ ರೀತಿ ಏರ್ವೇಸ್ ಅಲ್ಲಿ ತರಬೇಕು ಅಂತ ಹೇಳಿದ್ದಾರೆ. ಇದು ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ಖರ್ಚುಗಳು ರೈಲ್ವೇಸ್ ಹೋಲ್ಸ್ಕೊಂಡ್ರೆ ಏರ್ವೇಸ್ಗೆ ಖರ್ಚುಗಳು ಜಾಸ್ತಿ ಇರುತ್ತೆ. ಈಗಲೂ ಕೂಡ ಸಾಕಷ್ಟು ಕಂಪನಿಗಳು ಸ್ಟ್ರಗಲ್ ಮಾಡ್ತಿರೋದೇ ಅವರ ಖರ್ಚು ಜಾಸ್ತಿ. ಒಂಥರ ಬಿಳಿ ಆನೆ ಸಾಕದಂಗೆ ಏವಿಯೇಷನ್ ಇಂಡಸ್ಟ್ರಿ. ನೋಡೋಣ ಯಾವ ರೀತಿ ಕೆಲಸಗಳನ್ನ ಇವರು ಮಾಡ್ತಾರೆ ಅಂತ, ನಂತರ ಯಾವ ರೀತಿ ಯೋಜನೆಗಳನ್ನ ತರ್ತಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಏವಿಯೇಷನ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳನ್ನ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು. ಆಕ್ಚುಲಿ ಈ ರೀತಿ ರೇಟ್ಸ್ ಅನ್ನ ಕಡಿಮೆ ಮಾಡೋದು ಅಂತಂದ್ರೆ ಕಷ್ಟನೇ ಪ್ರೈವೇಟ್ ಪ್ಲೇಯರ್ಸ್ಗೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಂಪನಿಗಳು ನಷ್ಟದಲ್ಲಿ ಮುಂದುವರಿತಿದಾವೆ. ಒಂದೇ ಒಂದು ಪ್ರಾಫಿಟಬಲ್ ಕಂಪನಿ ಅಂದ್ರೆ ಇಂಡಿಗೋ. ಇಂತಹ ಸಮಯದಲ್ಲಿ ಫೇರ್ ಅಲ್ಲಿ ತುಂಬಾ ಚೇಂಜಸ್ ಮಾಡೋದು ಎಷ್ಟರ ಮಟ್ಟಿಗೆ ಸಾಧ್ಯನೋ ಗೊತ್ತಿಲ್ಲ. ನೋಡೋಣ. ಸ್ಟೇಟ್ಮೆಂಟ್ ಏನೋ ದೊಡ್ಡ ಸ್ಟೇಟ್ಮೆಂಟ್, ಆದ್ರೆ ಅದು ಕಾರ್ಯರೂಪಕ್ಕೆ ಬರುತ್ತಾ ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು. ನೋಡೋಣ ಮುಂದುವರೆದ ಯಾವ ರೀತಿ ನ್ಯೂಸ್ಗಳು ಬರುತ್ತೆ ಅಂತ. ನಂತರ 4ನೇ ನ್ಯೂಸ್ ಅನ್ನು ನೋಡೋದಾದ್ರೆ ಗ್ಲೋಬಲ್ ರೇಟ್ಸ್ ವಿಲ್ ಕಮ್ ಡೌನ್, ಇಂಡಿಯಾ ಸರ್ಟೈನ್ಲಿ ಟು ಬಿ ಎ ಟಾಪ್ ಬೆನಿಫಿಷಿಯರಿ, ಜೋಸ್ ವಿನಾಲ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್. ಸ್ಟ್ಯಾಂಡರ್ಡ್ ಚಾರ್ಟರ್ ನ ಜೋಸ್ ವಿನಾಲ್ ಅವರು ರೇಟ್ ಕಟ್ಸ್ ಬಗ್ಗೆ ಮಾತುಗಳನ್ನ ಆಡಿದ್ದಾರೆ. ಎಸ್ಪೆಷಲಿ ನೋಡಬಹುದು ಗ್ಲೋಬಲ್ ರೇಟ್ಸ್ ವಿಲ್ ಕಮ್ ಡೌನ್. ಖಂಡಿತ ಇವತ್ತಲ್ಲ ನಾಳೆ ರೇಟ್ಸ್ ಕಡಿಮೆ ಆಗ್ಲೇಬೇಕು. ಅದು ಸರ್ಟೈನ್ ಕೂಡ, ಅನ್ಸರ್ಟೈನ್ ಏನಲ್ಲ. ಬಟ್ ಯಾವಾಗ ಆಗುತ್ತೆ ಅದು ಗೊತ್ತಿಲ್ಲ. ಎಸ್ಪೆಷಲಿ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಅನ್ನ ಶುರು ಮಾಡಬೇಕು. ಒನ್ಸ್ ಫೆಡರಲ್ ರಿಸರ್ವ್ ಶುರು ಮಾಡ್ತು ಅಂತಂದ್ರೆ ಇತರೆ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ಶುರು ಮಾಡ್ತವೆ. ನಮ್ಮ RBI ಕೂಡ ಶುರು ಮಾಡುತ್ತೆ. ಅದರಿಂದ ಇಂಡಿಯಾ ಟಾಪ್ ಬೆನಿಫಿಟ್ ಅನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಖಂಡಿತ ಇದು ನಿಜ ಕೂಡ ಹೌದು. ಯಾಕಂದ್ರೆ ಈಗಿನ ಮಟ್ಟಿಗೆ ಒಳ್ಳೆ ಪ್ರಮಾಣದ ಗ್ರೋತ್ ಕಂಡು ಬರ್ತಾ ಇರೋದು ನಮ್ಮ ಭಾರತದಲ್ಲಿ. ಹಾಗಾಗಿ ಒನ್ಸ್ ರೇಟ್ ಕಟ್ ಸೈಕಲ್ ಶುರುವಾಯ್ತು ಅಂತಂದ್ರೆ ಆಗ ನಾವು ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಏನೀಗ ನೋಡ್ತಾ ಇದೀವಿ ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಹಲವಾರು ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ಒಳ್ಳೆ ಇನ್ಫ್ಲೋ ಬರುತ್ತೆ FIS ಕಡೆಯಿಂದ. ಖಂಡಿತ ಅದರ ಬೆನಿಫಿಟ್ ನಮ್ಮ ಭಾರತಕ್ಕೂ ಸಿಗುತ್ತೆ, ಭಾರತದ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ಗೂ ಕೂಡ ಸಿಗುತ್ತೆ. ಇದರ ಬೆನಿಫಿಟ್ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ ಒನ್ಸ್ ರೇಟ್ ಕಟ್ಸ್ ಶುರುವಾದ್ರೆ. ಆದ್ರೆ ಅದರ ನಂತರ ಖಂಡಿತ ಚಾಲೆಂಜಸ್ ಇದ್ದೇ ಇರುತ್ತೆ. ಅದಕ್ಕಾಗಿನೇ ಸೆಂಟ್ರಲ್ ಬ್ಯಾಂಕ್ ಗಳು ತುಂಬಾನೇ ಕಾಶಿಯಸ್ ಆಗಿ ಡಿಸಿಷನ್ ತಗೊಳ್ತಾ ಇರೋದು. ಇನ್ ಕೇಸ್ ಮುಂದಿನ ಚಾಲೆಂಜಸ್ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ರೇಟ್ ಕಟ್ಸ್ ಆಗಿರೋದು. ಇದು ಒಂದು ಸೈಕಲ್. ರೇಟ್ ಕಟ್ಸ್ ಬರುವಂತದ್ದು ಒಂದು ಸೈಕಲ್, ರೇಟ್ ಹೈಕ್ ಆಗೋದು ಕೂಡ ಒಂದು ಸೈಕಲ್. ಇವತ್ತು ಡೌನ್ ಆಗುವಂತ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಮಾಡ್ತಾ ಇದೆ. ಮುಂದೆ ಸ್ವಲ್ಪ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ರೇಟ್ ಹೈಕ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ನಾವು 2021 ನಲ್ಲಿ ನೋಡಿದ್ವಿ, ನಮ್ಮ RBI ರೇಟ್ ಹೈಕ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂದಿದ್ದ ದಿನಾನು ನೋಡಿದ್ವಿ. ನಂತರ ರೇಟ್ ಕಟ್ ಮಾಡುತ್ತೆ ಅನ್ನೋಂತ ಒಪಿನಿಯನ್ ಮೇಲೆ ರೇಟ್ ಡಿಸಿಷನ್ ತಗೊಳ್ಳುವಂತ ಸಮಯದಲ್ಲಿ ಡೌನ್ ಫಾಲ್ ಆಗಿದ್ದನ್ನು ಕೂಡ ನೋಡಿದ್ವಿ. ಇದೆಲ್ಲನೂ ಕೂಡ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ಫ್ಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂದಾಗ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದೇನು, ರೇಟ್ ಹೈಕ್ ಮಾಡಬೇಕು ಅಂತ. ಇನ್ಫ್ಲೇಷನ್ ಕಡಿಮೆ ಆಗ್ತಾ ಬಂದಾಗ ರೇಟ್ ಕಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದಕ್ಕೆ ತಕ್ಕಂತೆ ರಿಯಾಕ್ಷನ್ಗಳಿರುತ್ತೆ. ಇವತ್ತು ಬೇಕು ಅಂದಿದ್ದು ನಾಳೆ ಬೇಡ ಆಗಿರುತ್ತೆ, ನಾಳೆ ಬೇಕು ಅಂದಿದ್ದು ಇವತ್ತು ಬೇಡ ಆಗಿರುತ್ತೆ. ಇದು ಲೈಫ್ ಸೈಕಲ್ ತರ ಮೂವ್ ಆಗ್ತಾನೆ ಇರುತ್ತೆ. ಓವರ್ ಆಲ್ ರೇಟ್ ಕಟ್ಸ್ ಶುರು ಆದ್ರೆ ಖಂಡಿತ ಬೆನಿಫಿಟ್ ಇದ್ದೇ ಇರುತ್ತೆ. ನಂತರ ಇನ್ನೊಂದು ನ್ಯೂಸ್ಗೆ ಬರೋದಾದ್ರೆ JSW ಗ್ರೂಪ್ ಇಂದ ಬಂದಿರುವಂತ ಒಂದು ಸುದ್ದಿ ನೀವು ಇಲ್ಲಿ ನೋಡಬಹುದು. $70 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ಲಾನ್ ಅನ್ನ JSW ಗ್ರೂಪ್ ಮಾಡಿದೆ.
ನೆಕ್ಸ್ಟ್ 6 ಇಯರ್ಸ್ ಅಲ್ಲಿ ನೋಡಬಹುದು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ಲಾನ್ ಇದೆ ಅಂತ. ಆಸ್ ಅನ್ವೀಲ್ಡ್ an ambitious plan to scale up investment across various business verticals including steel, cement, paints, renewable energy, infrastructure and automobiles. ಸೊ ಇಷ್ಟು ಸೆಕ್ಟರ್ ಅಲ್ಲಿ ಅಥವಾ ಸೆಗ್ಮೆಂಟ್ ಗಳಲ್ಲಿ $70 ಬಿಲಿಯನ್ ಮುಂದಿನ 6 ವರ್ಷಗಳಲ್ಲಿ ಇನ್ವೆಸ್ಟ್ ಮಾಡುವಂತ ದೂರದೃಷ್ಟಿ ಇರುವಂತ ಪ್ಲಾನ್ ಅನ್ನ ಕಂಪನಿ ಅನೌನ್ಸ್ಮೆಂಟ್ ಮಾಡಿದೆ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಈ ಅನೌನ್ಸ್ಮೆಂಟ್ ಅಲ್ಲಿ ಅಂತ ನೋಡಬಹುದು. ದ ಪ್ಲಾನ್ಡ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಫಂಡೆಡ್ ಥ್ರೂ ಎ ಕಾಂಬಿನೇಷನ್ ಆಫ್ ಫ್ರೆಶ್ ಇಕ್ವಿಟಿ, ಇಂಟರ್ನಲ್ ಅಕ್ರೂಯಲ್ಸ್ ಅಂಡ್ ಡೆಟ್. ಸೊ ಇಕ್ವಿಟಿ ಇಶ್ಯೂ ಮಾಡೋ ಮೂಲಕ, ಹಾಗೆ ಇಂಟರ್ನಲ್ ಅಕ್ರೂಯಲ್ಸ್ ಮೂಲಕ, ಹಾಗೆ ಸಾಲದ ಮೂಲಕ ಇಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ನಿರ್ಧಾರವನ್ನ JSW ಗ್ರೂಪ್ ಮಾಡಿದೆ. ಅದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ. ಸೊ JSW ಗ್ರೂಪ್ ನ ಶೇರ್ ಗಳನ್ನ ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು. ಎಸ್ಪೆಷಲಿ ನಾವು ಇತ್ತೀಚೆಗೆ ತುಂಬಾನೇ ಸುದ್ದಿಯಲ್ಲಿರುವಂತಹ JSW ಎನರ್ಜಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ, ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ಸಿಗ್ತಾ ಇದೆ. ಸೊ ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ಆ ಕಂಪನಿಯನ್ನು. ಸೊ ನಾನು ಯೂಶಲಿ ಸ್ಟೀಲ್ ಬಿಸ್ನೆಸ್ ಅನ್ನ ಅವಾಯ್ಡ್ ಮಾಡ್ತೀನಿ, JSW ಸ್ಟೀಲ್ ಅವಾಯ್ಡ್ ಮಾಡ್ತೀನಿ. ಉಳಿದಂತೆ ಬೇರೆ ಸ್ಟಾಕ್ ಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ನೀವು. ಸೊ ಈ 5 ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದ್ದು, ಅವುಗಳಿಂದ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.